ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಬೇಸಿಗೆಯ ಧಗೆ ಹೆಚ್ಚಾಗ್ತಾ ಇದೆ. ಲೋಕಸಭಾ ಚುನಾವಣೆಯ ಕಾವಿನ ಹಿನ್ನೆಲೆಯಲ್ಲಿ ಒಂದಷ್ಟು ಮಂದಿಗೆ ಈ ಬಾರಿಯ ಬೇಸಿಗೆ ಬಿಸಿ ತಾಕದೇ ಇರಬಹುದು. ಆದ್ರೆ ಸಾಮಾನ್ಯ ಜನ ಮಾತ್ರ ಬಿಸಿಲಿನ ತಾಪಕ್ಕೆ ತಲ್ಲಣಿಸಿ ಹೋಗ್ತಾ ಇದ್ದಾರೆ. ಎಲ್ಲಿ ನೋಡಿದ್ರು ತಂಪು ಪಾನೀಯಗಳು, ಕಲ್ಲಂಗಡಿ, ಎಳ್ನೀರು, ಮಜ್ಜಿಗೆಗಳಿಗೆ ಜನ ಮುಗಿ ಬೀಳ್ತಾ ಇರೋದು ಕಾಣ್ತಾ ಇದೆ. ಬೆಂಗಳೂರಲ್ಲಂತೂ ಒಂದು ಕಡೆ ನೀರಿನ ಬವಣೆ, ಇನ್ನೊಂದು ಕಡೆ ಸೂರ್ಯನ ತಾಪದ ಅಬ್ಬರ. ಇನ್ನು ಉತ್ತರ ಭಾರತದ ಪರಿಸ್ಥಿತಿಯಂತೂ ಆ ದೇವರಿಗೆ ಪ್ರೀತಿ. ಗೆಳೆಯರೆ, ಈ ಬಾರಿಯ ಬಿಸಿಲು ಭಾರತವನ್ನು ಮಾತ್ರ ಕಾಡ್ತಾ ಇದೆ ಅಂತ ನೀವು ಅಂದ್ಕೋತಾ ಇದ್ದೀರೇನೋ? ನಾವು ಯಾವ ದೇಶಗಳನ್ನ ಯಾವಾಗಲೂ ತಂಪಾಗಿರುತ್ತವೆ ಅಂತ ಅಂದ್ಕೋತಾ ಇದ್ವೋ, ಯಾವ ದೇಶಗಳ ಜನ ಬಿಸಿಲನ್ನು ನೋಡೋದಕ್ಕೆ ಅಂತಲೇ ಭಾರತದ ಕಡೆಗೆ ಬರ್ತಾ ಇದ್ರು, ಆ ದೇಶಗಳಲ್ಲಿ ಕೂಡ ಈ ಬಾರಿ ಸೂರ್ಯನ ಪ್ರಕೋಪ ಹೆಚ್ಚಾಗ್ತಾ ಇದೆ. ಅವರು ತಮ್ಮ ಜೀವಮಾನದಲ್ಲಿ ಯಾವತ್ತೂ ನೋಡಿರದ, ಕಂಡು ಕೇಳರಿಯದ ಮಟ್ಟದ ತಾಪಮಾನವನ್ನ ಕಾಣ್ತಾ ಇದ್ದಾರೆ. ಅಲ್ಲಿ ಹೀಟ್ ವೇವ್ ನ ಸಮಸ್ಯೆ ಕೂಡ ಹೆಚ್ಚಾಗ್ತಾ ಇದೆ. ಬ್ರೆಜಿಲ್ ಅಲ್ಲಿ ಮೊನ್ನೆ 63 ಡಿಗ್ರಿ ಸೆಲ್ಸಿಯಸ್ನಷ್ಟು ಉಷ್ಣಾಂಶ ದಾಖಲಾಗಿದ್ದು, ಬ್ರಿಟನ್ ಕೂಡ ಈ ಬಾರಿ 46 ಡಿಗ್ರಿಯಷ್ಟು ಉಷ್ಣಾಂಶವನ್ನ ಅನುಭವಿಸಬೇಕಾಗಿ ಬರುತ್ತೆ ಅಂತ ಹೇಳಲಾಗ್ತಾ ಇದೆ. ಹಾಗಾದ್ರೆ ಏನಿದು ಈ ಬಾರಿಯ ಬಿರು ಬೇಸಿಗೆಯ ಕಥೆ? ಈ ಬಾರಿ ಮುಂಗಾರು ಮಳೆ ಚೆನ್ನಾಗಾಗುತ್ತೆ ಅನ್ನೋ ಮಾಹಿತಿಯನ್ನ ಹವಾಮಾನ ಇಲಾಖೆ ಕೊಟ್ಟಿದ್ರು ಕೂಡ ಇಷ್ಟೊಂದು ಬಿಸಿಲು ಹೆಚ್ಚಾಗ್ತಾ ಇರೋದು ಯಾಕೆ ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ನಾವಿಲ್ಲಿ ನೋಡೋಣ. ಗೆಳೆಯರೆ, ಇಡೀ ಜಗತ್ತಲ್ಲಿ ಅತ್ಯಂತ ವಾಸಯೋಗ್ಯ ಹವಾಮಾನ ಅಂತ ಎಲ್ಲಾದರೂ ಇದ್ರೆ ಅದು ಭಾರತದಲ್ಲಿ ಅಂತ ಹೇಳೋ ಒಂದು ಕಾಲ ಇತ್ತು. ಇಲ್ಲಿ ತುಂಬಾ ಚಳಿ ಇರೋದಿಲ್ಲ, ಹಾಗಂತ ಆಫ್ರಿಕಾದ ದೇಶಗಳಲ್ಲಿ ನೋಡುವಷ್ಟು ಬಿಸಿಲು ಕೂಡ ಇಲ್ಲಿರೋದಿಲ್ಲ. ಕಾಲಕ್ಕೆ ಮಳೆ, ಚಳಿಗಾಲದಲ್ಲಿ ಚಳಿ, ಬೇಸಿಗೆಯಲ್ಲಿ ಬಿಸಿಲು, ಹೀಗೆ ಋತುಮಾನಗಳಿಗೆ ತಕ್ಕ ಹಾಗೆ ಹವಾಮಾನ ಇದ್ದ ದೇಶ ಭಾರತ. ಆದ್ರೆ ಈಗೇನಾಗಿದೆ ನೋಡಿ, ಬರಬೇಕಾದ ಸಮಯಕ್ಕೆ ಮಳೆ ಬರ್ತಿಲ್ಲ, ಚಳಿಗಾಲದಲ್ಲಿ ಚಳಿ ಇರೋದಿಲ್ಲ, ಬೇಸಿಗೆಯಲ್ಲಿ ನೆಮ್ಮದಿಯನ್ನ ಕಿತ್ಕೊಳ್ಳೋಷ್ಟು ಬಿಸಿಲು. ಈ ವರ್ಷ ಅಂತೂ ನಮ್ಮ ರಾಜ್ಯದಲ್ಲಿ ಬಿಸಿಲಿನ ಜೊತೆಗೆ ನೀರಿನ ಸಮಸ್ಯೆ ಕೂಡ ಶುರುವಾಗಿದೆ. ಬೆಂಗಳೂರಲ್ಲಂತೂ ಟ್ಯಾಂಕರ್ ಮಾಫಿಯಾನ ಕಂಟ್ರೋಲ್ ಮಾಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಎಲ್ಲ ಚೆನ್ನಾಗಿದ್ದಾಗ ಟ್ಯಾಕ್ಸ್ ಮೇಲೆ ಟ್ಯಾಕ್ಸ್ ಬೇಕು ಬಿಬಿಎಂಪಿಗೆ, ಈಗ ನೀರಿನ ಸಮಸ್ಯೆಗೆ ಪರಿಹಾರವನ್ನು ಹುಡುಕೋದಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಸಾಕಷ್ಟು ಕಡೆಗಳಲ್ಲಿ ಬೋರುಗಳ ನೀರು ಬತ್ತಿ ಹೋಗಿದೆ. ರಾಜ್ಯದ ನಾನಾ ಕಡೆಗಳಲ್ಲಿ ನದಿಗಳು ಕೂಡ ಒಣಗಿ ಹೋಗಿರೋದು ಕಾಣ್ತಾ ಇದೆ. ಕಾಡಲ್ಲಿ ಪ್ರಾಣಿಗಳು ನೀರಿಗಾಗಿ ಅದೆಷ್ಟು ಒದ್ದಾಡ್ತಾ ಇವೆಯೋ ಆ ದೇವರಿಗೆ ಗೊತ್ತು. ಒಟ್ಟಾರೆ ಈ ಬಾರಿ ಬೇಗ ಮಳೆ ಬಂದ್ರೆ ಸಾಕು ಭಗವಂತ ಅಂತ ಕಂಡ ದೇವರುಗಳಿಗೆ ಕೈ ಮುಗಿಯೋ ಪರಿಸ್ಥಿತಿ ನಮ್ಮದು. ಹೀಗಿರುವಾಗಲೇ ಈ ಬಾರಿ ಮುಂಗಾರು ಸುಮಾರಾಗಿರಬಹುದು ಅನ್ನೋ ಆಸೆ ಹುಟ್ಟೋ ಹಾಗೆ ಕೊಡಗು, ಚಿಕ್ಕಮಗಳೂರು ಸೇರಿದ ಹಾಗೆ ಒಂದಷ್ಟು ಕಡೆಗಳಲ್ಲಿ ಬೇಸಿಗೆಯ ಮಳೆ ಕೂಡ ಆಗಿದೆ. ಆದ್ರೆ ಇದು ನದಿಗಳಿಗೆ ನೀರು ಬರುವಷ್ಟು ಮಳೆ ಅಲ್ಲ. ಬಿಸಿಲಿನ ತಾಪಕ್ಕೆ ಬಾಯ್ಬಿಟ್ಟ ಭೂಮಿಯನ್ನ ತಾತ್ಕಾಲಿಕವಾಗಿ ತಣಿಸುವ ಮಳೆ ಅಷ್ಟೇ. ಹೀಗಾಗಿ 2 ತಿಂಗಳು ಬಿಸಿನ ಹಾಗೂ ನೀರಿನ ಅಭಾವವನ್ನ ಅನುಭವಿಸಲೇಬೇಕಾದ ಪರಿಸ್ಥಿತಿಲಿ ನಾವು ಕನ್ನಡ ತಾಯಿಯ ಮಕ್ಕಳಿದ್ದೀವಿ. ಇದರ ನಡುವೆ ಬೆಂಗಳೂರಿಗೆ ನೀರು ಕೊಡ್ರಯ್ಯ ಅಂತ ಕೇಳಿದ್ರೆ ಸೈಲೆಂಟ್ ಆಗಿ ಕಾವೇರಿ ನೀರು ತಮಿಳುನಾಡಿನ ಕಡೆಗೆ ಹರಿದು ಹೋಗ್ತಾ ಇದೆ. ಇಲ್ಲಿ ಕಷ್ಟ ಕೇಳೋದಕ್ಕೆ ಕಿವಿಗಳೂ ಇಲ್ಲ. ಯಾಕೆಂದ್ರೆ ಸರ್ಕಾರ ಅನ್ನೋದು ಚುನಾವಣೆಯಲ್ಲಿ ಫುಲ್ ಬ್ಯುಸಿ ಆಗಿದೆ. ಗೆಳೆಯರೆ, ಭಾರತದಲ್ಲಿ ಹವಾಮಾನ ಏರುಪೇರಾಗ್ತಾ ಇದೆ ಅನ್ನೋದು ನಮಗೆ ಗೊತ್ತಾಗ್ತಾ ಇದೆ. ಆದರೆ ದಕ್ಷಿಣ ಅಮೆರಿಕ ಖಂಡ ಇದೆಯಲ್ಲ, ಅಲ್ಲಿ ಕೂಡ ತಾಪಮಾನದಲ್ಲಿ ಭಾರಿ ಏರಿಕೆ ಕಂಡು ಬರ್ತಾ ಇದೆ. ಅದರಲ್ಲೂ ಬ್ರೆಜಿಲ್ ಈ ಬಾರಿ ಭಯಾನಕ ಅನ್ನೋಷ್ಟು ತಾಪಮಾನವನ್ನು ಕಾಣ್ತಾ ಇದೆ. ಮಾರ್ಚ್ 19ನೇ ತಾರೀಕು ಬೆಳಗ್ಗೆ 9:55 ಸಮಯದಲ್ಲಿ ಬ್ರೆಜಿಲ್ನ ರಿಯೋ ಡಿಜನೈರೋದಲ್ಲಿ ಉಷ್ಣಾಂಶ 62.3 ಡಿಗ್ರಿಯಷ್ಟು ಮುಟ್ಟಿತ್ತು. ಇನ್ನು ಕಳೆದ ಸೋಮವಾರ ಇದೇ ರಿಯೋದಲ್ಲಿ ಸರಾಸರಿ ಉಷ್ಣಾಂಶ 42 ಡಿಗ್ರಿಯಷ್ಟಿತ್ತು ಅನ್ನೋ ಮಾಹಿತಿಯನ್ನ ಅಲ್ಲಿನ ಹವಾಮಾನ ಇಲಾಖೆ ಕೊಟ್ಟಿದೆ. ಇನ್ನು ಅಲ್ಲಿನ ಈ ಪರಿಸ್ಥಿತಿಗೆ ಹ್ಯುಮಿಡಿಟಿ ಹಾಗೂ ಹೀಟ್ ವೇವ್ ಕಾರಣ ಇರಬಹುದು ಅಂತ ಹೇಳಲಾಗ್ತಾ ಇದೆ. ಹೀಟ್ ವೇವ್ ಬಗ್ಗೆ ನಿಮಗೆ ಈ ಹಿಂದೆ ಸಂಪೂರ್ಣ ಮಾಹಿತಿಯನ್ನು ಕೊಟ್ಟಿದ್ದೀನಿ, ಆದರೂ ಇಲ್ಲದರ ಬಗ್ಗೆ ಚಿಕ್ಕದಾಗಿ ಹೇಳಿಬಿಡ್ತೀನಿ ಕೇಳಿ. ಹೀಟ್ ವೇವ್ ಅಂದ್ರೆ ಹೆಚ್ಚು ಬಿಸಿಲು ಹಾಗೂ ಹ್ಯುಮಿಡಿಟಿಯನ್ನ ಹೊಂದಿರುವಂತಹ ಸಂದರ್ಭ. ಒಂದು ನಿರ್ದಿಷ್ಟ ಸಮಯದಲ್ಲಿ ಕೆಲವು ನಿಮಿಷಗಳ ಕಾಲ ಅತ್ಯಂತ ಬಿಸಿಯಾದ ಗಾಳಿ ಬೀಸೋದಕ್ಕೆ ಶುರುವಾಗುತ್ತೆ. ಅದನ್ನ ಹೀಟ್ ವೇವ್ ಅಂತ ಕರೀತಾರೆ. ಕೆಲವೊಮ್ಮೆ ಈ ಹೀಟ್ ವೇವ್ ನ ಉಷ್ಣಾಂಶ 100 ಡಿಗ್ರಿಯನ್ನ ದಾಟಿರುವ ಉದಾಹರಣೆಗಳು ಕೂಡ ಇವೆ. ಇದು ಆಫ್ರಿಕಾದ ದೇಶಗಳಲ್ಲಿ ಸಬ್ ಸಹರಾ ವಲಯದಲ್ಲಿ ತುಂಬಾ ಹೆಚ್ಚಾಗಿ ಕಂಡುಬರುತ್ತೆ. ಹೀಗೆ ಅತಿಯಾದ ಬಿಸಿಯಿಂದ ಕೂಡಿದ ಗಾಳಿ ಒಮ್ಮೆ ಬೀಸಿ ಬಂದಾಗ ಅದಕ್ಕೆ ಮನುಷ್ಯ ಏನಾದರೂ ಸಿಕ್ಕಿದ್ರೆ ಸನ್ಸ್ಟ್ರೋಕ್ಗೆ ತುತ್ತಾಗುವ, ಡಿಹೈಡ್ರೇಷನ್ ನಿಂದಲೇ ಸಾವಿಗೀಡಾಗುವ ಸಾಧ್ಯತೆಗಳು ಕೂಡ ಇರುತ್ತವೆ. ಹೀಗಾಗಿ ಹೀಟ್ ವೇವ್ಗಳನ್ನ ಅತಿ ಭಯಾನಕ ಅಂತ ಹವಾಮಾನ ಇಲಾಖೆ ಹೇಳುತ್ತೆ. ಮತ್ತು ಅಂಥ ಸಂದರ್ಭದಲ್ಲಿ ಬೇಸಿಗೆಯ ನಿರ್ದಿಷ್ಟ ಸಮಯಗಳಲ್ಲಿ ಹೊರಗೆ ಬರುವುದನ್ನ ಸಾಧ್ಯವಾದಷ್ಟು ಅವಾಯ್ಡ್ ಮಾಡಿ ಅಂತ ಹವಾಮಾನ ಇಲಾಖೆ ಹೇಳ್ತಲೇ ಇರುತ್ತೆ. ಇನ್ನು ರಿಯೋ ಡಿ ಜನೈರೋದಲ್ಲಿ ಆಗ್ತಾ ಇರೋದು ಇದೇ ಹೀಟ್ ವೇವ್ನ ಪರಿಣಾಮ.
ಗೆಳೆಯರೆ, ಬ್ರೆಜಿಲ್ನಲ್ಲಿ ಕಳೆದ ಕೆಲ ವರ್ಷಗಳಿಂದ ಹೀಟ್ ವೇವ್ನ ಪ್ರಭಾವ ಹೆಚ್ಚಾಗಿ ಕಂಡು ಬರ್ತಾ ಇದೆ. ಅಲ್ಲಿನ ಅಮೆಜಾನ್ ಕಾಡುಗಳ ನಾಶ, ಕಾಳ್ಗಿಚ್ಚಿನಿಂದ ಆಗ್ತಾ ಇರೋ ಸಮಸ್ಯೆಗಳು ಇದಕ್ಕೆಲ್ಲ ಕಾರಣ. ಪ್ರತಿ ವರ್ಷ ಬ್ರೆಜಿಲ್ 50 ದಿನಗಳಷ್ಟು ಕಾಲ ಹೀಟ್ ವೇವ್ನ ಸಮಸ್ಯೆಗೆ ಸಿಲುಕಿಕೊಳ್ತಾ ಇದೆ ಅನ್ನೋ ಮಾಹಿತಿಯನ್ನ ಅಲ್ಲಿನ ಹವಾಮಾನ ಇಲಾಖೆ ಹೊರಹಾಕಿದೆ. ಇದು ಬ್ರೆಜಿಲ್ನಲ್ಲಿ ಕೃಷಿಯ ಮೇಲೆ ಕೂಡ ಪ್ರಭಾವ ಬೀರ್ತಾ ಇದ್ದು, ಮುಂದಿನ ದಿನಗಳಲ್ಲಿ ಆಹಾರ ಪದಾರ್ಥಗಳ ಉತ್ಪಾದನೆ ಕೂಡ ಅಲ್ಲಿ ಭಾರಿ ಪ್ರಮಾಣದಲ್ಲಿ ಕಡಿಮೆ ಆಗತ್ತೆ ಅಂತ ಹೇಳಲಾಗ್ತಾ ಇದೆ. ಇದು ಕೇವಲ ಬ್ರೆಜಿಲ್ನ ಸಮಸ್ಯೆ ಮಾತ್ರ ಅಲ್ಲ, ಇಡೀ ದಕ್ಷಿಣ ಅಮೆರಿಕ ಖಂಡನೇ ಈ ಸಮಸ್ಯೆಗೆ ಸಿಲುಕಿದೆ. ಜಗತ್ತಿನ ಶ್ವಾಸಕೋಶ ಅಂತ ಕರೆಸಿಕೊಳ್ಳುವ ಅಮೆಜಾನ್ ಕಾಡುಗಳಿರುವ ಪ್ರದೇಶದಲ್ಲೇ ಇಷ್ಟೊಂದು ಸಮಸ್ಯೆ ಆಗ್ತಾ ಇದೆ ಅಂದ್ರೆ ಪ್ರಪಂಚದ ಇನ್ನಿತರ ಭಾಗಗಳ ಕಥೆ ಇನ್ನೇನೆಲ್ಲ ಆಗಬಹುದು ಯೋಚನೆ ಮಾಡಿ. ಸದ್ಯಕ್ಕೆ ಕೊಲಂಬಿಯಾದಲ್ಲಿ ಕಾಳ್ಗಿಚ್ಚಿನ ಪ್ರಮಾಣ ಹೆಚ್ಚಾಗ್ತಾ ಇದೆ. ಚಿಲಿ ಮತ್ತು ಅರ್ಜೆಂಟೈನಾಗಳಲ್ಲಿ ಹೀಟ್ ವೇವ್ನ ಸಮಸ್ಯೆ ಕಾಡ್ತಾ ಇದೆ. ಇದೆಲ್ಲ ಜಾಗತಿಕ ತಾಪಮಾನ ಏರಿಕೆಯಿಂದ ಆಗ್ತಾ ಇರೋದು ಅಂತ ಪರಿಸರ ತಜ್ಞರು ಹೇಳ್ತಾ ಇದ್ದಾರೆ. ಜಾಗತಿಕವಾಗಿ ಏರ್ತಾ ಇರೋ ತಾಪಮಾನ ಕೇವಲ ದಕ್ಷಿಣ ಅಮೆರಿಕ ಖಂಡಕ್ಕೆ ಮಾತ್ರ ಅಲ್ಲ, ಆರ್ಕ್ಟಿಕ್ ವಲಯಕ್ಕೆ ಕೂಡ ಅತ್ಯಂತ ಸಮೀಪದಲ್ಲಿರುವ ಯುರೋಪ್ನಲ್ಲೂ ಸಮಸ್ಯೆಯನ್ನು ಸೃಷ್ಟಿ ಮಾಡ್ತಾ ಇದೆ. ಈ ಬಾರಿ ಬ್ರಿಟನ್ ಅಂತೂ 46 ಡಿಗ್ರಿ ಸೆಲ್ಸಿಯಸ್ನಷ್ಟು ಉಷ್ಣಾಂಶವನ್ನ ಕಾಣಬೇಕಾಗಿ ಬರುತ್ತೆ ಅನ್ನೋ ಎಚ್ಚರಿಕೆಗಳು ಸಿಗ್ತಾ ಇವೆ. ಒಟ್ಟಲ್ಲಿ ಕಾಡುಗಳ ನಾಶದ ಪರಿಣಾಮವನ್ನ ಇವತ್ತು ಇಡೀ ಜಗತ್ತು ಅನುಭವಿಸಬೇಕಾಗಿ ಬರ್ತಾ ಇದೆ. ಇನ್ನು ಭಾರತ, ನಮ್ಮಲ್ಲಿ ಕೂಡ ಈ ವರ್ಷ ಹೀಟ್ ವೇವ್ಗಳ ಸಮಸ್ಯೆ ಹೆಚ್ಚಾಗಿರುತ್ತೆ ಅಂತ ಹೇಳ್ತಾ ಇದ್ದಾರೆ. ಉತ್ತರ ಭಾರತದ ದೆಹಲಿ, ರಾಜಸ್ಥಾನ, ಹರಿಯಾಣ, ಉತ್ತರ ಪ್ರದೇಶಗಳು ಹೆಚ್ಚಿನ ಪ್ರಮಾಣದಲ್ಲಿ ಬಿಸಿಗಾಳಿಯ ಆಘಾತಕ್ಕೆ ತುತ್ತಾಗಬಹುದು ಅನ್ನೋ ಎಚ್ಚರಿಕೆಯನ್ನ IMD ಕೊಟ್ಟಿದೆ. ಅಷ್ಟೇ ಅಲ್ಲದೆ ದಕ್ಷಿಣದ ರಾಜ್ಯಗಳಲ್ಲಿ ಕೂಡ ಬಿಸಿಲಿನ ಪ್ರಕೋಪ ಹೆಚ್ಚಾಗಿರುತ್ತೆ. ಬೆಂಗಳೂರು, ಚೆನ್ನೈ, ತಿರುವನಂತಪುರಂ, ಹೈದರಾಬಾದ್ ಸೇರಿದ ಹಾಗೆ ಮಹಾನಗರಗಳಲ್ಲಿ ಈ ಬಾರಿ ಹೆಚ್ಚು ಸಮಸ್ಯೆಗಳೆದುರಾಗುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಹೀಗಾಗಿ ಬೇಸಿಗೆಯಲ್ಲಿ ಜನ ಇನ್ನಷ್ಟು ಎಚ್ಚರಿಕೆಯನ್ನು ವಹಿಸಬೇಕು. ಬಿಸಿಲು ಹೆಚ್ಚಾಗಿರುವ ಸಮಯದಲ್ಲಿ ಹೊರಗೆ ಓಡಾಟವನ್ನು ಕಡಿಮೆ ಮಾಡಬೇಕು. ಅನಿವಾರ್ಯ ಕೆಲಸಗಳಿದ್ದ ಸಂದರ್ಭಗಳಲ್ಲಿ ಸ್ವಲ್ಪ ವಿಶ್ರಾಂತಿಯನ್ನು ಪಡೆದು ಕೆಲಸ ಮುಂದುವರಿಸಬೇಕು. ಸಾಧ್ಯ ಆದಷ್ಟು ಹತ್ತಿರದಲ್ಲಿ ನೀರನ್ನು ಇಟ್ಕೋಬೇಕು. ಹೆಚ್ಚು ಹೆಚ್ಚು ನೀರನ್ನು ಸೇವಿಸಬೇಕು. ಬಿಸಿಲಿನ ಧಗೆ ಹೆಚ್ಚಾಗ್ತಿದೆ, ಬಿಸಿಗಾಳಿ ಹೆಚ್ಚಾಗ್ತಿದೆ ಅಂದಾಗ ಮರಗಳ ಬಳಿ, ಕಟ್ಟಡಗಳ ಬಳಿ ಆಶ್ರಯ ಪಡೆಯೋದು ಉತ್ತಮ. ಇನ್ನು ರೈತರು ಬೆಳಗಿನ ಜಾವ ತಮ್ಮ ಕೆಲಸಗಳನ್ನು ಮುಗಿಸ್ಕೊಂಡು ಮಧ್ಯಾಹ್ನದ ಹೊತ್ತಿಗೆ ಮನೆ ಅಥವಾ ಮರಗಳ ಅಡಿ ಸೇರಿಕೊಳ್ಳೋದು ಒಳ್ಳೆಯದು. ಸಾಧ್ಯವಾದಷ್ಟು ಹೆಚ್ಚು ನೀರು ಕುಡಿತಾ ಡಿಹೈಡ್ರೇಷನ್ ಆಗದ ಹಾಗೆ ನೋಡಿಕೊಳ್ಳಿ ಅಂತ ಹವಾಮಾನ ಇಲಾಖೆ ಒಂದಷ್ಟು ಎಚ್ಚರಿಕೆಗಳನ್ನು ಕೂಡ ಕೊಡ್ತಾ ಇದೆ. ಇನ್ನು ಗೆಳೆಯರೆ, ಇತ್ತೀಚೆಗೆ ಪದೇ ಪದೇ ಹೀಗಾಗೋದಕ್ಕೆ ಕಾರಣ ಕೂಡ ನಮ್ಮ ಬೇಜವಾಬ್ದಾರಿತನನೇ. ನಮ್ಮಲ್ಲಿ ಪ್ರಕೃತಿಯನ್ನು ಗೌರವಿಸೋ ಗುಣ ಬತ್ತು ಹೋಗಿದೆ. ಎಲ್ಲವನ್ನ ಕಮರ್ಷಿಯಲ್ ಆಗಿ ನೋಡೋ ನಾವು ಮನೆಗಳ ಮುಂದೆ ಯಾರೋ ಯಾವತ್ತೋ ಬೆಳೆಸಿದ್ದು ಒಂದು ಮರ ಇದ್ರೆ ಅದರ ಬುಡಕ್ಕೂ ಆಸಿಡ್ ಹಾಕೋಷ್ಟು ನೀಚ ಮಟ್ಟಕ್ಕಿಳಿದಾಗಿದೆ. ನಗರಗಳಲ್ಲಿ ಬಿಡಿ, ಹಳ್ಳಿಗಳಲ್ಲಿ ಕೂಡ ಇವತ್ತು ಹಸಿರು ಬೆಳೆಸುವ ಮನಸ್ಥಿತಿ ಕಡಿಮೆ ಆಗ್ತಾ ಇದೆ. ಕಾಡುಗಳು ನಾಶ ಆಗಿವೆ, ನೆಲ ಬರಡಾಗ್ತಾ ಇದೆ, ಕೆರೆಗಳನ್ನು ಒತ್ತುವರಿ ಮಾಡ್ಕೊಂಡಿದ್ದೀವಿ, ನೀರು ಹರಿಯೋ ಜಾಗಗಳನ್ನು ಕೂಡ ನಾವು ಬಿಟ್ಟಿಲ್ಲ, ರಾಜಕಾಲುವೆಗಳಿಗೆ, ಚರಂಡಿಗಳಿಗೆ ಕೂಡ ಬಾಯಿ ಹಾಕಿದ್ದೀವಿ. ಹೀಗೆ ಪ್ರಕೃತಿಯ ಮೇಲೆ ನಿರಂತರ ದಬ್ಬಾಳಿಕೆ ಮಾಡುವಾಗ ಅದು ನಮಗೆ ಉಪಕಾರ ಮಾಡುವಂದ್ರೆ ಇನ್ನೇನು ಮಾಡುತ್ತೆ? ರಿವೆಂಜ್ ತೀರಿಸ್ಕೊಳ್ತಾ ಇದೆ ಪ್ರಕೃತಿ. ಅದನ್ನ ಎದುರಿಸೋ ಭರದಲ್ಲಿ ನಾವು AC, ಫ್ರಿಡ್ಜು, ಕೂಲರ್ಗಳನ್ನು ಬಳಸೋ ಹುಚ್ಚು ಸಾಹಸವನ್ನು ಮಾಡ್ತಾ ಇದ್ದೀವಿ. ಅದರ ಮೂಲಕ ಮತ್ತೆ ವಾತಾವರಣಕ್ಕೆ ಇನ್ನಷ್ಟು ಬಿಸಿಯನ್ನ ತುಂಬುತ್ತಾ ಹೋಗ್ತಾ ಇದ್ದೀವಿ. ಆಧುನಿಕತೆಯ ಬುದ್ಧಿವಂತಿಕೆಯ ಪರಿಣಾಮ ಇದು ಗೆಳೆಯರೆ. ಜಾಗತಿಕ ತಾಪಮಾನ ಏರಿಕೆಯ ಕಾರಣ ಈ ವರ್ಷ ಬಿಸಿಲಿನ ಬೇಗೆ ಹೆಚ್ಚಾಗಲಿದೆ ಅನ್ನೋದರ ಕುರಿತಾದ ಒಂದಷ್ಟು ಮಾಹಿತಿ ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.